ಕುತೂಹಲದಿಂದ ನೋಡ್ತಾ ಇರುವ ಬಹಳ ನಿರೀಕ್ಷೆಯನ್ನ ಹುಟ್ಟುಹಾಕಿರುವ ಐಸಿಸಿ ಮಹಿಳಾ ವಿಶ್ವಕಪ್ ಫೈನಲ್ ಪಂದ್ಯ ನಡೆಯಲಿದೆ. ಭಾರತ ಸೌತ್ ಆಫ್ರಿಕಾ ಮಧ್ಯೆ ಇವತ್ತು ಫೈನಲ್ ಫೈಟ್ ನಡೆಯುತ್ತೆ. ಐಸಿಸಿ ಮಹಿಳಾ ವಿಶ್ವಕಪ್ ಫೈನಲ್ ಪಂದ್ಯ ಬಹಳ ನಿರೀಕ್ಷೆಯನ್ನ ಕುತೂಹಲವನ್ನ ಹುಟ್ಟಿಸಿದೆ. ನಾವೇ ಮುಂಬೈನ ಡಿವೈ ಪಾಟೀಲ್ ಕ್ರೀಡಾಂಗಣದಲ್ಲಿ ಇವತ್ತು ಮ್ಯಾಚ್ ನಡೆಯಲಿದೆ. ಎರಡೂ ತಂಡಗಳಿಗೂ ಕೂಡ ಚೊಚ್ಚಲ ವಿಶ್ವಕಪ್ ಗೆಲ್ಲುವ ತವಕ. ವಿಶ್ವಕಪ್ಗಾಗಿ ಹರ್ಮನ್ಪ್ರೀತ್ ಕೌರ್ ವರ್ಸಸ್ ಲಾರಾ ಪಡೆ ಫೈಟ್ ನಡೆಸಲಿದೆ. ಮಜಾ ಹೆಚ್ಚಿಸಲಿದೆ ಸೂಪರ್ ಸಂಡೆಯ ಫೈನಲ್ ಕದನ. ವಿಶ್ವಕಪ್ ಫೈನಲ್ ಪಂದ್ಯಕ್ಕೆ ಮತ್ತೊಂದು ಆತಂಕ ಏನಂತ ಹೇಳಿದ್ರೆ ಮಳೆ ಬರುವಂತಹ ಸಾಧ್ಯತೆಗಳಿದೆ. ಹವಾಮಾನ ಇಲಾಖೆ 68% ಮಳೆ ಬರುತ್ತೆ ಅನ್ನುವಂತಹ ಮುನ್ಸೂಚನೆಯನ್ನ ಕೂಡ ಕೊಟ್ಟಿದೆ. ಈ ಒಂದು ಭೀತಿ ಇದೀಗ ಕಾಡ್ತಾ ಇರುವಂತದ್ದು. ಗೆಲ್ಲುವ ತಂಡಕ್ಕೆ ಐಸಿಸಿಯಿಂದ 40 ಕೋಟಿ ಬಹುಮಾನ, ಭಾರತ ಗೆದ್ರೆ ಬಿಸಿಸಿಐನಿಂದ 125 ಕೋಟಿ ಬಹುಮಾನ. ಸೊ ಈ ಬಹಳ ಕುತೂಹಲಕ್ಕೆ ಕಾರಣ ಆಗಿರೋದು. ಈಗಾಗಲೇ ಭಾರತದ ಗೆಲುವಿಗೆ ಎಲ್ಲಾ ಕಡೆಯಿಂದಲೂ ಶುಭ ಹಾರೈಕೆಗಳ ಮಹಾಪೂರವೇ ಬರ್ತಾ ಇದೆ. ಬರೋಬ್ಬರಿ 25 ವರ್ಷಗಳಿಂದ ಈಗ ಈ ಒಂದು ನಿರೀಕ್ಷೆಯನ್ನ ಇಟ್ಕೊಂಡಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಯಾವ ರೀತಿಯಾಗಿ ಈ ಸಲ ಒಂದು ಗೆಲುವನ್ನ ಸಾಧಿಸುವಂತಹ ಹಿನ್ನೆಲೆಯಲ್ಲಿ ಒಂದು ತಂಡ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. 3ನೇ ಬಾರಿಗೆ ಭಾರತ ಫೈನಲ್ಗೆ ಲಗ್ಗೆಯನ್ನ ಇಟ್ಟಿರೋದು. ಚೊಚ್ಚಲ ಟ್ರೋಫಿ ಮೇಲೆ ಭಾರತ ಇದೀಗ ಕಣ್ಣನ್ನ ಇಟ್ಟಿದೆ. ಈಗಾಗಲೇ ಭಾರತ ಸಾಕಷ್ಟು ಕುತೂಹಲವನ್ನ ಹುಟ್ಟಿಸಿದೆ. ಯಾರೇ ಗೆಲುವನ್ನ ಸಾಧಿಸಿದ್ರು ಕೂಡ ಇದು ಚೊಚ್ಚಲ ಕಿರೀಟ. ಆದ್ರೆ ಎಲ್ಲರಿಗೂ ಫೇವರೆಟ್ ಟೀಮ್ ಅಂತ ಹೇಳಿದ್ರೆ ಭಾರತ. ಹಾಗಾದ್ರೆ ಭಾರತಕ್ಕೆ ನಮ್ಮೆಲ್ಲ ಕ್ರಿಕೆಟ್ ಅಭಿಮಾನಿಗಳು ಯಾವ ರೀತಿಯಾಗಿ ಶುಭ ಹಾರೈಸಿದ್ದಾರೆ ಅನ್ನೋದನ್ನ ನೋಡೋಣ. ನನ್ನ ಫೇವರೇಟ್ ಕ್ರಿಕೆಟರ್ ಸ್ಮೃತಿ ಮಂದಣ್ಣ. ನಂಗೆ ಅನ್ಸುತ್ತೆ ಅವ್ರು ಚೆನ್ನಾಗಿ ಹೊಡಿತಾರೆ, ಮ್ಯಾಚ್ ನ ವಿನ್ ಮಾಡಿಸ್ತಾರೆ ಅಂತ. ಹುಡುಗಿರು ಆಡ್ತಾರೆ, ನಾವೇ ಹುಡುಗರಿಗೂ ಸಪೋರ್ಟ್ ಮಾಡ್ಬೇಕು, ಹುಡುಗಿಯರಿಗೂ ಸಪೋರ್ಟ್ ಮಾಡ್ಬೇಕು. ನನ್ನ ಫೇವ್ರೇಟ್ ಕ್ರಿಕೆಟರ್ ಸ್ಮೃತಿ ಮಂದನ. ಆಮೇಲೆ ಅವ್ರು ಆಡ್ತಾರೆ, ಚೆನ್ನಾಗಿ ಆಡ್ತಾರೆ, ಟೀಮ್ನಾಗ ಪಕ್ಕಾ ಗೆಲ್ಲಿಸ್ತಾರೆ ಅಂತ ನಂಬಿಕೆ ಇದೆ. ಜಮೀಮಾನು ಆಡ್ತಾರೆ, ಆಮೇಲೆ ಹರ್ಮನ್ ಪ್ರೀತು, ಆಮೇಲೆ ಸ್ಮೃತಿ ಮಂದನ, ಇವರೆಲ್ಲ ಟೀಮ್ನಾಗ ಗೆಲ್ಲಿಸ್ತಾರೆ ಅಂತ. ಇವತ್ತು ಮ್ಯಾಚ್ ಚೆನ್ನಾಗಿರುತ್ತೆ. ಅವ್ರವ್ರು ಏನಂದ್ರೆ ಹೆಂಗೋ ಆಸ್ಟ್ರೇಲಿಯಾ ಬಂದಿಲ್ಲ ಫೈನಲ್ಸ್ಗೆ, ಸೌತ್ ಆಫ್ರಿಕಾ ಇಂದ ಚಾನ್ಸ್ ಇದೆ ವಿನ್ ಆಗೋದು. ಇವತ್ತು ಆದ್ರೆ ಸ್ವಲ್ಪ ಕಷ್ಟ ಇದೆ. ಸೌತ್ ಆಫ್ರಿಕಾ ಅಂದ್ರೆ ಅವರು ಅಷ್ಟೊಂದು ಫುಲ್ ಚೋಕರ್ಸ್ ಅಂತಾನೆ ಹೇಳ್ತಾರಲ್ಲ ಎಲ್ರು, ಹಂಗೆ ಅವ್ರು ಕಷ್ಟ ಪಡ್ತಾರೆ. ಇಂಡಿಯಾದವ್ರು ಆಡ್ಬೇಕು. ಬೌಲಿಂಗ್ ಸ್ವಲ್ಪ ಟೈಟ್ ಆದ್ರೆ ಇನ್ನೂ ಚೆನ್ನಾಗಿ ಆಡ್ಬೋದು, ಗೆಲ್ಬೋದು. ಜೆಮಿಮಾ 50 ಹೊಡೆದ್ರೆ ಅದು ತುಂಬಾ ಹೈಲೈಟ್ ಆಗುತ್ತೆ. ಸ್ಮೃತಿ 50 ಹೊಡೆಯೋದಲ್ಲ, ಸೆಂಚುರಿನೇ ಹೊಡಿಬೇಕು ಅವಳು. ಕ್ರಾಂತಿ ಗೌಡ್ ಎಲ್ಲ ಅವ್ರ ಸ್ಪಿನ್ನಿಂಗ್ ಅಲ್ಲಿ ಸ್ವಲ್ಪ ತೆಗಿಬಹುದು ಅನ್ಕೊಳ್ತೀನಿ. ಆರಾಮಾಗಿ ಗೆಲ್ಲತ್ತೆ. ಇವಾಗ ನೋಡಿ ಆಸ್ಟ್ರೇಲಿಯಾ ಮ್ಯಾಚ್ ಆಮೇಲೆ ನಮ್ಗೆ ಗೊತ್ತಾಯ್ತು ಇವಾಗ ಜೆಮಿನಾ ರಾಡ್ರಿಕ್ಸ್, ದೀಪ್ತಿ ಶರ್ಮಾ ಎಲ್ಲರೂ ಹೊಡಿತಾರೆ. ಅದು ಪವರ್ ಬೇಕು, ಅದು ಕಾನ್ಫಿಡೆನ್ಸ್ ಬೇಕು ಅವ್ರಿಗೂ ಹೊಡಿಯೋಕ್ಕೆ. ಕಾಶಿಯಸ್ ನಮ್ಮ ಬ್ಯಾಟಿಂಗ್ ಚೆನ್ನಾಗಿದೆ, ಬೌಲಿಂಗ್ ಸ್ವಲ್ಪ ಕಮ್ಮಿ ಇದೆ ನಮ್ದು, ಮತ್ತೆ ಫೀಲ್ಡಿಂಗ್ ಕಮ್ಮಿ ಇದೆ ನಮ್ದು. ಯಾಕಂದ್ರೆ ಸೌತ್ ಆಫ್ರಿಕಾ ಅವರು ಗುಡ್ ಫೀಲ್ಡರ್ಸ್ ಅವರು. ಸೊ ಅದರಿಂದ ನಾವು ವಿಕೆಟ್ನ ಥ್ರೋ ಮಾಡಬಾರ್ದು. ನಾನು ದೇ ಹ್ಯಾವ್ ಟು ಸ್ಟೇ ಅಟ್ ದ ವಿಕೆಟ್. 50 ಓವರ್ಸ್ ಏನು ಆಡಿದ್ದಾರೆ, 50 ಓವರ್ಸ್ ಆಡಿದ್ರೆ ಗೆಲ್ಬೋದು ನಾವು ಮ್ಯಾಚು. ನನ್ನ ಪ್ರಕಾರ ನಾವು ಫಸ್ಟ್ ಬ್ಯಾಟ್ ಮಾಡೋದು ಬೆಟರ್ ಅನ್ಸುತ್ತೆ. ಯಾಕಂದ್ರೆ ಸೌತ್ ಆಫ್ರಿಕಾ ವೆರಿ ಬ್ಯಾಡ್ ಚೇಸರ್ಸ್, ಮುಂಚೆಯಿಂದ ಗೊತ್ತಿದೆ ಅದು. ಯಾಕಂದ್ರೆ ಮೆನ್ಸಿಂದ ಹಿಡಿದು ಇವತ್ತರೆಗೂ ಅವರು ಬ್ಯಾಟ್ ಚೇಸರ್ಸ್ ಇದೆ. ಟಾಸ್ ಇಂಪಾರ್ಟೆಂಟ್ ಆಗುತ್ತೆ. ಟಾಸ್ ಗೆದ್ರೆ ನನ್ನ ಪ್ರಕಾರ ನಾವು ಬ್ಯಾಟ್ ಮಾಡ್ಬೇಕು. ನಾವು ಬ್ಯಾಟ್ ಮಾಡಿದ್ರೆ ಬಹಳ ಒಳ್ಳೇದು. ಇಂಡಿಯಾ ಬ್ಯಾಟಿಂಗ್ ಒಳಗೆ ಚಲೋ ಮಾಡ್ತಾರೆ, ಬೌಲಿಂಗು ಫೀಲ್ಡಿಂಗು ಎಲ್ಲ ಟೈಟ್ ಮಾಡಿದ್ರೆ ಇಂಡಿಯಾ ಗೆಲ್ತಾರೆ. ನಾ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್ ಇಂಡಿಯನ್ ಟೀಮ್. ಸ್ಮೃತಿ ಮಂದನ ಮತ್ತು ಸಫಲಿ ವರ್ಮಾ ಒಳ್ಳೆ ಸ್ಟಾರ್ಟ್ ಕೊಡ್ಬೇಕು ಸರ್. ಸ್ಟಾರ್ಟಿಂಗ್ ಮತ್ತು ಬೇರೆ ಬ್ಯಾಟ್ಸ್ಮನಿಗೆ ಬಂದು ಹೆಲ್ಪ್ ಮಾಡ್ಬೇಕು ಸರ್. ವಿಕೆಟ್ಸ್ ಕೊಡಬಾರ್ದು ಸರ್. ಬೌಲಿಂಗಲ್ಲಿ ಟೈಟ್ ಬೌಲಿಂಗ್ ಮಾಡ್ಬೇಕು ಸರ್. ಡೆಪ್ತ್ ಅವರೆಲ್ಲ ಅಲ್ಲೂ ಟೈಟ್ ಬೌಲಿಂಗ್ ಮಾಡ್ಬೇಕು ಸರ್. ಇವತ್ತು ಇಂಡಿಯಾ ಗೆಲ್ಬೇಕು. ಆಲ್ ದ ಬೆಸ್ಟ್ ಇಂಡಿಯಾ ಟೀಮ್. ನಮ್ಮ ಇಡೀ ಇಂಡಿಯಾ ವುಮೆನ್ಸ್ ಟೀಮಿಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಈ ಸಲ ಮಾತ್ರ ವರ್ಲ್ಡ್ ಕಪ್ ನಮ್ಮದೇ. ಚೆನ್ನಾಗಿ ಆಡ್ತಾರೆ, ಅವರಿಗೆಲ್ಲ ಆಲ್ ದ ಬೆಸ್ಟ್ ಹೇಳ್ತೀನಿ. ಅದೇ ರೀತಿಯಾಗಿ ಸೊ ಯಾರ್ಯಾರು ಪಿವರ್ ಬ್ಯಾಟ್ಸ್ಮನ್ಸ್ ಫಸ್ಟ್ ಓಪನರ್ಸ್ ಹೋಗ್ತಾರಲ್ಲ, ಸೊ ಅವ್ರು ಇನ್ನೂ ಸ್ವಲ್ಪ ಜಕ್ಕೊಂಡು ಆಟಾಡಿದರೆ ನೆಕ್ಸ್ಟ್ ಬರೋ ಬ್ಯಾಟ್ಸ್ಮನಿಗೆಲ್ಲ ಹೆಲ್ಪ್ ಆಗುತ್ತೆ. ಸೊ ಈ ಸಲ ವರ್ಲ್ಡ್ ಕಪ್ ನಮ್ಮದೇ. ಆಲ್ ದ ಬೆಸ್ಟ್ ಇಂಡಿಯಾ ಟೀಮ್, ಆಲ್ ದ ಬೆಸ್ಟ್ ಇಂಡಿಯಾ ಟೀಮ್. ಸ್ಮೃತಿ ವಂದನ ಚಲೋ ಸ್ಟಾರ್ಟ್ ಓಪನರ್ಸ್ ಆಗಿದೆ, ಚಲೋ ಬ್ಯಾಟಿಂಗ್ ಮಾಡ್ಬೇಕು ಸರ್. ಬೌಲಿಂಗ್ ಫೀಲ್ಡಿಂಗ್ ಎಲ್ಲ ಟೈಟ್ ಮಾಡ್ಬೇಕು ಸರ್. ಈಗ ಎಲ್ಲ ಟೀಮ್ನ ಸೋಲ್ಸ್ಕೊಂಡ್ ಬಂದ, ಈಗ ಫೈನಲಿಗೆ ಬಂದ ಸರ್. ವಿಶ್ವಾಸ ಐತಿ ವರ್ಲ್ಡ್ ಕಪ್ ಗೆಲ್ತಾರಂತ. ಅದಕ್ಕೆ ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ. ಭಾಳ ಹೋಪ್ ಇಟ್ಕೊಂಡೇವಿ ವಿನ್ ಆಗ್ಬೇಕಂತೇಳಿ. ವಿನ್ ಆಗಾಕ್ತಾರೆ.
ಸ್ಮೃತಿ ಮಂದನ ಕಡೆಯಿಂದ ಒಂದು ಸೆಂಚುರಿ ಬರಬೇಕು ಸರ್. ಮತ್ತು ಬಾಲರ್ಸ್ ಕಡೆಯಿಂದ ವಿಕೆಟ್ ಅವಾಗವಾಗ ತೆಗೆತಿರ್ಬೇಕು. ಡೆಪ್ತ್ ಓವರ್ ಅಂತೂ ವಿಕೆಟ್ ಬೇಕು ಸರ್. ಮತ್ತು ಡೆಫಿನೆಟ್ಲಿ ಒಂದು ಹೇಳ್ಬೇಕಂದ್ರೆ ಸೌತ್ ಆಫ್ರಿಕಾ ಮತ್ತು ಇಂಡಿಯನ್ ಟೀಮ್ ಒಳಗೆ ಇಂಡಿಯಾ 100% ವಿನ್ ಆಗ್ತಾರೆ. ಮೊನ್ನೆ ಸೆಮಿಫೈನಲ್ ವರ್ಲ್ಡ್ ಚಾಂಪಿಯನ್ಸ್ ಆಸ್ಟ್ರೇಲಿಯಾಗ ಏನು ಸೋಲ್ಸಿದ್ರೆ ಅದು 340 ಚೇಸ್ ಮಾಡಿ ಏನು ಸೋಲ್ಸಿದ್ರು, ಅದು ಒಂದು ಕಾನ್ಫಿಡೆನ್ಸ್ ನಮ್ಮ ವುಮೆನ್ಸ್ ಟೀಮ್ ಮೇಲೆ ಇನ್ನೂ ಜಾಸ್ತಿ ಆಗಿದೆ. 110% ಇವತ್ತು ಅವ್ರು ಫಸ್ಟ್ ಬ್ಯಾಟಿಂಗ್ ಆಡಲಿ ಅಥವಾ ಚೇಸ್ ಮಾಡಲಿ, ಡೆಫಿನೆಟ್ಲಿ ಈ ಸಲ ವರ್ಲ್ಡ್ ಕಪ್ ನಮ್ಮದು ಬರ್ತೈತಿ. So I would like to say Smriti Mandana and Richa Ghosh and Shefali Verma, they should give their 100% and then get India a trophy in the finals. All the best, guys. You can do this. I think Smriti Mandana has good strokes. Her cover drives are too good, so I think she should use those. Then so yeah, they'll win the. ಅದರಲ್ಲಿ ಇಂಡಿಯಾ ತುಂಬ ಚೆನ್ನಾಗಿ ಮಾಡ್ತಾರಂತಕ್ಕಂಥ ನನಗೆ ಭಾಳ ವಿಶ್ವಾಸ ಇದೆ. ಯಾಕಂದರೆ ಇಂಡಿಯನ್ನು ಓಪನಿಂಗ್ ಪೇರು ಲಾಸ್ಟ್ ಮ್ಯಾಚ್ದಲ್ಲಿ ಅಷ್ಟೇನು ಸರಿಯಾಗಿ ಆಡಲಿಲ್ಲ. ಶಿಫಾಲಿ ವರ್ಮಾ ಶುಡ್ ಡೆಫಿನೆಟ್ಲಿ ಪ್ಲೇ ವೆರಿ ಗುಡ್ ರೋಲ್. ಯಾಕಂದರೆ ಫಸ್ಟ್ 15 ಓವರ್ಸ್ದಲ್ಲಿ ಅವಳು ತುಂಬ ಚೆನ್ನಾಗಿ ಆಡ್ತಾಳೆ. ಅದನ್ನು ಅವಳು ಇವತ್ತು ಎನ್ಕ್ಯಾಶ್ ಮಾಡಬೇಕು. ಮಾಡಿಬಿಟ್ಟು ಎಲ್ಲ ಪ್ಲೇಯರ್ಸ್ ಓವರ್ ದಿ ಹೆಡ್ ಹೊಡೆದ್ರೆ ಏನಾಗುತ್ತೆ ಅಂದರೆ ನಮಗೆ ತುಂಬ ಚಾನ್ಸ್ ಇದೆ ಇವತ್ತು ಗೆಲ್ಲಲಿಕ್ಕೆ. ಆ್ಯಂಡ್ ಐ ಹೋಪ್ ಸೊ ದೇ ಡೆಫಿನೆಟ್ಲಿ ಸ್ಕೋರ್ ಮೋರ್ ದ್ಯಾನ್ 300 ಆ್ಯಂಡ್ ನ್ಯಾಚುರಲಿ ಅದು ಒಂದು ಒಳ್ಳೆ ಸ್ಕೋರ್ ಮಾಡಿದರೆ ನಾವು ಡಿಫೆಂಡ್ ಮಾಡ್ಬೋದು ಅವ್ರನ್ನ ಅಂತ ಹೇಳ್ಬೋದು ನಾನು. ಇವತ್ತಿನ ದಿನ ಇಂಡಿಯಾ ವಿನ್ ಆಗೋ ಮ್ಯಾಚ್, ಲೇಡೀಸ್ ಮ್ಯಾಚ್. ಅದರಲ್ಲಿ ಶೆಫಾಲಿ 50 ಹೊಡಿತಾಳೆ ಅಂತೇಳಿ ನನ್ನ ವಿಶ್ವಾಸ. ಶೆಫಾಲಿ ಶರ್ಮಾ, ಅದರ ನಂತರ ಸ್ಮೃತಿ ಮಂದನ. ಇವರ ಬ್ಯಾಟಿಂಗನ್ನು ಇವತ್ತು ನೋಡಲಿಕ್ಕೆ ಭಾಳ ಒಳ್ಳೆಯದಾಗಿದೆ. ಮೊನ್ನೆ ಬ್ಯಾಟಿಂಗು ಜಮೀಮಿ ರೊಡ್ರಿಕ್ಸ್ ಅವರದು ಬ್ಯಾಟಿಂಗ್. ವಿಶ್ ಯು ಆಲ್ ದಿ ಬೆಸ್ಟ್. ಇಂಡಿಯಾ ವಾನ್ ದಿ ಮ್ಯಾಚ್ ನೋಡಬೇಕು. 2 ಟಫ್ ಟೀಮೇ ಬಂದಿದೆ ಫೈನಲ್. ಟಫ್ ಟೀಮ್ ಅಂದರೆ 2 ಸ್ಟ್ರಾಂಗ್ ಟೀಮನ್ನು ಹೊಡೆದು 2 ಟೀಮು ಫೈನಲ್ಗೆ ಬಂದಿದೆ. ಎಲ್ಲ ಅಂದರೆ ಒಂದು ಖುಷಿಯ ವಿಚಾರ ಅಂದರೆ ಇಂಡಿಯಾ ವಿನ್ ಆಗಬೇಕು. ಮತ್ತೊಂದು ಸೌತ್ ಆಫ್ರಿಕಾ ಸಹ ಹೊಸ ಟೀಮು ಫೈನಲ್, ಮೊದಲ ಕಪ್ಪು ನಿರೀಕ್ಷೆಯಲ್ಲಿದೆ 2 ಟೀಮ್ ಸಹ. 100% ನಮ್ಮದು ಇಂಡಿಯಾ ವಿನ್ ಆಗಬೇಕಂತ ತುಂಬ ಆಸೆ. ಬೌಲಿಂಗ್ ಲೈನ್ ಅಪ್ ಸ್ವಲ್ಪ ವೀಕ್ ಅಂತ ಕಾಣ್ತದೆ. ಬ್ಯಾಟಿಂಗಲ್ಲಿ ಎಲ್ಲ ಒಳ್ಳೆ ಇದ್ದಾರೆ. 300 ರನ್ ಟಾರ್ಗೆಟ್ ಕೊಟ್ಟರು ಇವರು ಚೇಸ್ ಮಾಡುವ ಕೆಪಾಸಿಟಿ ನಮ್ಮ ವುಮೆನ್ಸ್ ಬ್ಯಾಟ್ಸ್ಮನ್ ಅವರಿಗಿದೆ. ಎದುರಲ್ಲಿ ತಂಡದಲ್ಲಿ ಸೌತ್ ಆಫ್ರಿಕಾದಲ್ಲಿ ಒಂದು 2-3 ಬ್ಯಾಟ್ಸ್ಮನ್ ಮಾತ್ರ ಇರುವುದು. ಅವರ ವಿಕೆಟ್ ಅನ್ನು ಇವರು ಬೇಗ ತೆಗೆದ್ರೆ ಕಮ್ಮಿ ಸ್ಕೋರು ನಮಗೆ ಟಾರ್ಗೆಟ್ ಸಿಗ್ಬಹುದು. ಒಂದು ಫೈನಲ್ ಮ್ಯಾಚ್ ನಡೀತಾ ಇದೆ ಇಂಡಿಯಾ ಮತ್ತು ಸೌತ್ ಆಫ್ರಿಕಾ. ತುಂಬ ಒಳ್ಳೆ ಮ್ಯಾಚ್ ಆಗ್ತಿದೆ. ಯಾಕೆಂದರೆ ಮೊನ್ನೆ ಲಾಸ್ಟ್ ಮ್ಯಾಚ್ ನಮ್ಮದು ಆಸ್ಟ್ರೇಲಿಯಾ ಮೇಲೆ ಮ್ಯಾಚ್ ಅದೇ ಫೈನಲ್ ಅಂತ ಅನಿಸ್ಬೋದು. ಯಾಕಂದರೆ ಬಲಿಷ್ಠ ತಂಡ ನಮ್ಮದು ಆಸ್ಟ್ರೇಲಿಯಾ. ಅಂದರೆ ಅದರಲ್ಲಿ ಇವರು ಚೇಸ್ ಮಾಡಿದ್ರೆ ಗ್ರೇಟ್. 330 ರನ್ ಪ್ಲಸ್ ಒಂದು ಒಳ್ಳೆ ಟೀಮ್. ಟೀಮ್ ಮೇಲೆ ಚೇಸ್ ಮಾಡಿದ್ರೆ ಗ್ರೇಟ್ ಪರ್ಫಾರ್ಮೆನ್ಸ್ ನಮ್ಮ ಇಂಡಿಯಾದು. ಅದು ನನ್ನ ಪ್ರಕಾರ 1-2-3 ಮೈನ್ ಕ್ರಿಕೆಟ್ದು ಕೌಂಟ್ ಆಗ್ತದೆ ನನ್ನ ಅನಿಸಿಕೆ. 4 ಅಂದಲ್ಲ, ಬಟ್ 1-2-3. ಆ 1-2-3 ರನ್ ಅವರು ಎಷ್ಟು ಫಿಟ್ನೆಸ್, ಎಷ್ಟು ಹಾರ್ಡ್ ವರ್ಕ್ ಅಲ್ಲಿ ತೆಗೆದಿದ್ದಾರೆ. ಅವರು 126 ರನ್ ಎಂಡ್ ಆಗೋ ತನಕ ಅವ್ರದ್ದು ಟಯರ್ಡ್ ಆಗಲಿಲ್ಲ. ಅದೇ ಅವ್ರದ್ದು ಕ್ರಿಕೆಟ್. ಅದೇ ಅಲ್ಲಿ ಗೊತ್ತಾಗ್ತದೆ, ಅವರು ಮುಖ ನೋಡೋ ಗೊತ್ತಿದೆ ಅವ್ರು ಕ್ರಿಕೆಟ್ಗೆ ಎಷ್ಟು ಕಷ್ಟ ಪಡ್ತಿದ್ದಾರೆ ಅಂತ. ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಟೋಟಲ್ ಟೀಮ್ ವರ್ಕ್ ತುಂಬ ಚೆನ್ನಾಗಿದೆ ನಮ್ಮದು. ಇವತ್ತು ಕೂಡ ಫೈನಲ್ ವಿನ್ ಆಗ್ತಾರೆ ಅಂತ ಆಶಿಸ್ತೇನೆ. ಬೆಂಗಳೂರಿನ ರಿಚ್ಮಂಡ್ ಸರ್ಕಲ್ ಬಳಿ ಭೀಕರ ಅಪಘಾತ ನಡೆದಿದೆ. ಬೈಕ್ಗೆ ಆಂಬ್ಯುಲೆನ್ಸ್ ಡಿಕ್ಕಿ ಹೊಡೆದಿದೆ. ದಂಪತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಆಂಬ್ಯುಲೆನ್ಸ್ ಉರುಳಿಸಿ ಸ್ಥಳೀಯರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ರಿಚ್ಮಂಡ್ ಸರ್ಕಲ್ ಬಳಿ ಭೀಕರ ಆಕ್ಸಿಡೆಂಟ್ ನಡೆದಿರುವಂಥದ್ದು. ಬೈಕ್ಗೆ ಆಂಬ್ಯುಲೆನ್ಸ್ ಡಿಕ್ಕಿ ಹೊಡೆದಿದ್ದು ದಂಪತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಆಂಬ್ಯುಲೆನ್ಸ್ ಉರುಳಿಸಿ ಸ್ಥಳೀಯರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಿಗ್ನಲ್ನಲ್ಲಿ ನಿಲ್ಲಿಸಿದ್ದ ಬೈಕ್ಗಳಿಗೆ ಈ ಆಂಬ್ಯುಲೆನ್ಸ್ ಡಿಕ್ಕಿ ಹೊಡೆದಿದೆ. 3 ಬೈಕ್ಗಳಿಗೆ ಏಕಾಏಕಿ ಈ ಆಂಬ್ಯುಲೆನ್ಸ್ ಗುದ್ದಿದೆ. ಬೈಕ್ ಸಮೇತವಾಗಿ 500 ಮೀಟರ್ ಈ ಆಂಬ್ಯುಲೆನ್ಸ್ ಎಳೆದೊಯ್ದಿದೆ. ಇಸ್ಮಾಯಿಲ್ ಮತ್ತು ಸಮೀನಾ ಬಾನ್ ದಂಪತಿ ಈ ಒಂದು ಆಕ್ಸಿಡೆಂಟ್ನಲ್ಲಿ ಸಾವನ್ನಪ್ಪಿದ್ದಾರೆ. ರೋಗಿ ಇಲ್ಲದಿದ್ರೂ ಸೈರನ್ ಹಾಕೊಂಡು ಬರ್ತಾರಂತೆ. ಆಂಬ್ಯುಲೆನ್ಸ್ ಉರುಳಿಸಿ ಸ್ಥಳೀಯರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಚಾಲಕ ಅಶೋಕ್ನನ್ನ ವಶಕ್ಕೆ ಪಡೆಯಲಾಗಿದೆ. ಆತನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಕೂಡ ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಗಾಯಾಳುಗಳನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ರಿಚ್ಮಂಡ್ ಸರ್ಕಲ್ ಬಳಿ ನಡೆದಂತಹ ಭೀಕರ ಆಕ್ಸಿಡೆಂಟ್. ಇದರಲ್ಲಿ ದಂಪತಿ ಇಸ್ಮಾಯಿಲ್ ಹಾಗೆಯೇ ಸಮೀನಾ ಅನ್ನುವ ದಂಪತಿ ಸಾವನ್ನಪ್ಪಿದ್ದಾರೆ. 50 ಮೀಟರ್ವರೆಗೂ ಈ ಆಂಬ್ಯುಲೆನ್ಸ್ ಬೈಕನ್ನು ಎಳ್ಕೊಂಡು ಹೋಗಿದೆ. ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸ್ಥಳೀಯರು. ಕಾರಣ ರೋಗಿ ಇದ್ರೆ ಓಕೆ, ಆದರೆ ರೋಗಿ ಇಲ್ಲದಿದ್ದಂತಹ ಸಂದರ್ಭದಲ್ಲೂ ಸೈರನ್ ಹಾಕೊಂಡು ಹೋಗ್ತಾ
ಹೋಗ್ತಾರೆ ಅಂತ ಹೇಳಿ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಘಟನಾ ಸ್ಥಳದಿಂದ ನಮ್ಮ ರಿಪೋರ್ಟರ್ ಮಂಜುನಾಥ್ ಪ್ರತ್ಯಕ್ಷ ಮಾಹಿತಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ತಡರಾತ್ರಿ ಬೆಂಗಳೂರಿನಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿರುವಂತಹದ್ದು. ಅತಿ ವೇಗವಾಗಿ ಬಂದಂಥ ಆಂಬ್ಯುಲೆನ್ಸು ಬೈಕ್ಗಳಿಗೆ ಡಿಕ್ಕಿ ಹೊಡೆದಂಥ ಪರಿಣಾಮ ಒಂದು ಬೈಕ್ನಲ್ಲಿದ್ದಂತಹ ದಂಪತಿ ಘಟನೆ ನಡೆದಂಥ ಸ್ಥಳದಲ್ಲೇ ಸಾವನ್ನಪ್ಪಿದರೆ ಮತ್ತೊಂದು ಬೈಕ್ನಲ್ಲಿದ್ದಂಥ ಇಬ್ಬರು ಕೂಡ ಅಷ್ಟೇ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿರುವಂತಹದ್ದು. ಇನ್ನು ಅಪಘಾತ ನಡೆದಂತಹ ಒಂದು ಸ್ಥಳದ ಒಂದು ದೃಶ್ಯಾವಳಿಗಳನ್ನು ಕೂಡ ಅಷ್ಟೇ ನಾವು ನೋಡಿಸ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಕಂಪ್ಲೀಟ್ ಆಗಿ ರಿಚ್ಮಂಡ್ ಸರ್ಕಲ್ ಕಡೆಯಿಂದ ಬಂದಂತಹ ಆಂಬ್ಯುಲೆನ್ಸ್ ಏನಿತ್ತು ಅದು ರೆಡ್ ಸಿಗ್ನಲ್ ಬಿದ್ದಿದ್ರು ಕೂಡ ಅಷ್ಟೇ ಅತಿ ವೇಗವಾಗಿ ಸೈರನ್ ಹಾಕ್ಕೊಂಡು ಬರ್ತಾ ಇತ್ತು. ಎಲ್ಲೋ ಒಂದು ಕಡೆ ಆಂಬ್ಯುಲೆನ್ಸ್ ಬರ್ತಿದೆಯಲ್ಲ ಅಂತ ಹೇಳ್ಬಿಟ್ಟು ಬೈಕ್ನ ಸವಾರರು ಕೂಡ ಅಷ್ಟೇ ಪಕ್ಕಕ್ಕೆ ಸರ್ಕೊಂಡು ಬೈಕನ್ನು ಕೂಡ ಅಷ್ಟೇ ರೋಡ್ನಲ್ಲಿ ನಿಲ್ಲಿಸ್ಕೊಂಡಿರ್ತಾರೆ. ಆದರೆ ಏಕಾಏಕಿ ಬಂದಂತಹ ಆಂಬ್ಯುಲೆನ್ಸು ಬೈಕ್ಗೆ ಡಿಕ್ಕಿ ಹೊಡಿತು. ಎರಡೂ ಬೈಕ್ಗೆ ಡಿಕ್ಕಿ ಹೊಡೆದಂಥ ಪರಿಣಾಮವಾಗಿ ಇಬ್ಬರು ಘಟನೆ ನಡೆದಂಥ ಸ್ಥಳದಲ್ಲಿ ಸಹ ನೀವು ನೋಡ್ತಾ ಇರ್ಬೋದು ಅವಶೇಷಗಳು, ಅಂದರೆ ಆ ಒಂದು ಬೈಕ್ನ ಒಂದಷ್ಟು ಪಾರ್ಟ್ಸ್ ಆಗಿರ್ಬೋದು, ಸೀಟ್ ಆಗಿರ್ಬೋದು, ಹೆಲ್ಮೆಟ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ಅಷ್ಟೇ ಛಿದ್ರವಾಗಿ ಹೋಗಿದೆ. ಅದು ಕೂಡ ಅಷ್ಟೇ ಆಂಬ್ಯುಲೆನ್ಸ್ ಯಾವ ಮಟ್ಟಿಗೆ ಸ್ಪೀಡ್ ಇತ್ತು ಅಂತಂದರೆ ಸುಮಾರು 50ರಿಂದ 60 ಮೀಟರ್ನಷ್ಟು ಎರಡೂ ಬೈಕ್ಗಳನ್ನು ಕೂಡ ಅಷ್ಟೇ ಎಳ್ಕೊಂಡು ಬಂದಿರುತ್ತೆ. ಎಳ್ಕೊಂಡು ಬಂದು ಏಕಾಏಕಿ ಇಲ್ಲಿ ಕಾಣ್ತಿರುವಂತಹ ಪೊಲೀಸ್ ಚೌಕಿ ಏನಿದೆ, ಈ ಒಂದು ಪೊಲೀಸ್ ಚೌಕಿಗೆ ಆಂಬ್ಯುಲೆನ್ಸ್ ಡಿಕ್ಕಿ ಹೊಡೆಯುತ್ತೆ. ಡಿಕ್ಕಿ ಹೊಡೆದಂಥ ಪರಿಣಾಮವಾಗಿ ಆಂಬ್ಯುಲೆನ್ಸ್ ಇಲ್ಲೇ ನಿಲ್ಲುತ್ತೆ. ಎಲ್ಲೊಂದು ಕಡೆ ಒಂದು ಘಟನೆ ನಡೆದಂಥದ್ದು ಶಾಂತಿನಗರದ ಬಸ್ ಸ್ಟಾಪ್ನ ಇರುವಂಥ ಒಂದು ಸಿಗ್ನಲ್ನಲ್ಲಿ ಘಟನೆ ನಡೆದಂಥ ತಕ್ಷಣವೇ ಇಮಿಡಿಯೇಟಾಗಿ ಇಲ್ಲಿದ್ದಂಥ ಸ್ಥಳೀಯರೆಲ್ಲರೂ ಕೂಡ ಅಷ್ಟೇ ಬರ್ತಾರೆ. ಬಂದು ನೋಡಿದಂತಹ ವೇಳೆಯಲ್ಲಿ ಆಂಬ್ಯುಲೆನ್ಸ್ ಚಾಲಕನ ನಿರ್ಲಕ್ಷ್ಯದಿಂದ ಈ ಒಂದು ಘಟನೆ ಆಗಿರುವಂಥದ್ದು ಗೊತ್ತಾಗುತ್ತೆ. ತಕ್ಷಣವೇ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾರೆ. ಆಂಬ್ಯುಲೆನ್ಸನ್ನು ಸಂಪೂರ್ಣವಾಗಿ ಛಿದ್ರ ಮಾಡ್ತಾರೆ, ಆಂಬ್ಯುಲೆನ್ಸನ್ನು ಉರುಳಿಸ್ತಾರೆ. ಯಾಕಂದರೆ ಆಂಬ್ಯುಲೆನ್ಸ್ನ ಚಾಲಕ ಯಾವುದೇ ಪೇಷಂಟ್ ಇಲ್ಲದೆ ಇದ್ದರೂ ಕೂಡ ಅಷ್ಟೇ ಸೈರನನ್ನು ಹಾಕ್ಕೊಂಡು ಅಷ್ಟೊಂದು ಸ್ಪೀಡಾಗಿ ಬರುವಂಥ ಅಗತ್ಯತೆ ಏನಿತ್ತು ಅನ್ನುವಂಥ ಒಂದು ಆಕ್ರೋಶವನ್ನು ಕೂಡ ಹೊರ ಹಾಕ್ತಾರೆ. ಯಾಕಂದರೆ ಪೇಷಂಟ್ ಇದ್ದಾಗ ಸ್ಪೀಡಾಗಿ ಬರುವಂಥದ್ದು ಒಂದು ಮಾತು, ಆದರೆ ಪೇಷಂಟ್ ಇಲ್ಲದೇ ಇದ್ದರೂ ಕೂಡ ಅಷ್ಟೇ ಇಷ್ಟೊಂದು ಓವರ್ ಸ್ಪೀಡಾಗಿ ಬರುವಂಥದ್ದು ಹೇಗಿತ್ತು ಏನಿತ್ತು. ಜೊತೆಗೆ ಅಪಘಾತ ಆದಂತಹ ಒಂದು ಭೀಕರತೆಯನ್ನು ನೀವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ. ಇಲ್ಲಿ ಪೊಲೀಸ್ ಟ್ರಾಫಿಕ್ನ ಸಿಗ್ನಲನ್ನು ಕಂಟ್ರೋಲ್ ಮಾಡುವಂತಹ ಒಂದು ಯಂತ್ರ ಏನಿದೆ ಅದು ಕೂಡ ಅಷ್ಟೇ ಪುಡಿ ಆಗೋಗಿದೆ. ಜೊತೆಗೆ ದಂಪತಿ ಇಸ್ಮಾಯಿಲ್ ಮತ್ತು ತನ್ನ ಪತ್ನಿ ಇಬ್ಬರೂ ಕೂಡ ಅಷ್ಟೇ ಇದೇ ಒಂದು ಪ್ಲೇಸ್ನಲ್ಲಿ ಸಾವನ್ನಪ್ತಾರೆ. ಇನ್ನಿಬ್ಬರು ಕೂಡ ಇಂಜೂರ್ಡ್ ಆಗಿದ್ದಾರೆ. ಘಟನೆ ನಡೆದಂಥ ಬಳಿಕ ಸದ್ಯಕ್ಕೆ ಆಂಬ್ಯುಲೆನ್ಸ್ ಚಾಲಕನನ್ನು ವಿಲ್ಸನ್ ಗಾರ್ಡನ್ ಸಂಚಾರಿ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಸದ್ಯಕ್ಕೆ ಆತನನ್ನು ಎನ್ಕ್ವೈರಿ ಮಾಡ್ತಾ ಇರುವಂಥದ್ದು. ಕುಡಿದಂಥ ಅಮಲಿನಲ್ಲಿ ಈ ರೀತಿಯಂಥ ಒಂದು ಅಪಘಾತವನ್ನು ಮಾಡಿದ್ನ ಅಥವಾ ಬೇರೆ ಇನ್ನೇನಾದರೂ ರೀಸನ್ ಇತ್ತಾ, ಪೇಷಂಟ್ ಇಲ್ಲದೆ ಇದ್ದರೂ ಕೂಡ ಅಷ್ಟೇ ಯಾಕೆ ಆತ ಸೈರನನ್ನು ಹಾಕ್ಕೊಂಡು ಅಷ್ಟೊಂದು ವೇಗವಾಗಿ ಬಂದ ಅನ್ನುವಂಥ ನಿಟ್ಟಿನಲ್ಲಿ ವಿಲ್ಸನ್ ಗಾರ್ಡನ್ ಸಂಚಾರಿ ಪೊಲೀಸರು ಇನ್ವೆಸ್ಟಿಗೇಷನನ್ನು ಕಂಟಿನ್ಯೂ ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ಮಂಜುನಾಥ್, ನ್ಯೂಸ್ 18 ಬೆಂಗಳೂರು. ಬೆಂಗಳೂರಲ್ಲಿ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಕೃತ್ಯ. ಕಾಮುಕರ ಅಟ್ಟಹಾಸಕ್ಕೆ ಪ್ರಾಣಿಗಳು ಬಲಿ. ಮೂಕ ಪ್ರಾಣಿಗಳ ಮೇಲೆ ಇದೆಂತಹ ದೌರ್ಜನ್ಯ, ಛೆ ಇದೆಂತಹ ವಿಕೃತಿ. ಬೆಂಗಳೂರಲ್ಲಿ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಒಂದು ಕೃತ್ಯ ನಡೆದಿದೆ. ಕಾಮುಕರ ಅಟ್ಟಹಾಸಕ್ಕೆ ಪ್ರಾಣಿಗಳು ಬಲಿಯಾಗ್ತಿವೆ. ಮೂಕ ಪ್ರಾಣಿಗಳ ಮೇಲೆ ಇದೆಂತಹ ದೌರ್ಜನ್ಯ. ಮಾನವರು ಅಂತ ಹೇಳ್ಕೊಳ್ಳೋದಿಕ್ಕೆ ನಾಚಿಕೆ ಆಗುವಂತಹ, ಅಸಹ್ಯ ಪಟ್ಟುಕೊಳ್ಳುವಂತಹ ಒಂದು ಘಟನೆ ಬೆಂಗಳೂರಲ್ಲಿ ನಡೆದಿರುವುದು. ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಕೃತ್ಯ. ಕಾಮುಕರು ತಮ್ಮ ಅಟ್ಟಹಾಸವನ್ನು ಯಾವ ರೀತಿಯಾಗಿ ಎಲ್ಲೇ ಮೀರ್ತಾರೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿಯಾಗಿದೆ. ಕಾಮುಕರ ಅಟ್ಟಹಾಸಕ್ಕೆ ಪ್ರಾಣಿಗಳು ಬಲಿಯಾಗ್ತಾ ಇದೆ. ಬೀದಿ ನಾಯಿ ಜೊತೆ ಅಸಹಜ ಲೈಂಗಿಕ ಕ್ರಿಯೆ, ಹೇಳೋದಕ್ಕೆ ಅಸಹ್ಯ ಆಗ್ತಾ ಇದೆ. ಇಲ್ಲಿ ಒಬ್ರಲ್ಲ ಇಬ್ರಲ್ಲ 4 ಕಾಮುಕರು ಎಸಗಿರುವಂತಹ ಕೃತ್ಯ ಇದು. ನೀಚಾತಿ ನೀಚ ಕೃತ್ಯ. ಮೂಕ ಪ್ರಾಣಿಯನ್ನ ಎಳೆದೊಯ್ದು ದೌರ್ಜನ್ಯವನ್ನ ಎಸಗಿದ್ರಂತೆ. ಬೆಂಗಳೂರಿನ ಸರ್ಜಾಪುರ ರಸ್ತೆಯ ಕೊಡತಿಯಲ್ಲಿ ಈ ಘಟನೆ ನಡೆದಿದ್ದು, ದಿತಿಪ್ರಿಯಾ ಅನ್ನುವಾಕೆ ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವರ್ತೂರು ಠಾಣೆಗೆ ದೂರನ್ನ ದಾಖಲಿಸಿದ್ದಾರೆ. ಘಟನೆಯನ್ನ ನೋಡಿರೋದಾಗಿ ಆಕೆ ಹೇಳಿದ್ದಾರೆ. ಪೊಲೀಸರಿಗೆ ದೂರನ್ನ ಸಲ್ಲಿಸುವಂತಹ ಸಂದರ್ಭದಲ್ಲಿ ನಾನೇ ಪ್ರತ್ಯಕ್ಷದರ್ಶಿ ಇದಕ್ಕೆ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಬೆಳ್ಳಂದೂರು ಠಾಣೆಗೆ ಪ್ರಕರಣವನ್ನ ವರ್ಗಾಯಿಸಿ ತನಿಖೆಯನ್ನ ಮಾಡಲಾಗ್ತಾ ಇದೆ. ಸುಮಾರು 25 CCTV ಪರಿಶೀಲನೆಯನ್ನ ಮಾಡಿದ್ದಾರೆ ಪೊಲೀಸರು. ನಾಯಿಯನ್ನ ಪತ್ತೆ ಹಚ್ಚಿ ಚಿಕಿತ್ಸೆಯನ್ನ ಕೊಡಿಸಿದ್ದಾರೆ ಪೊಲೀಸರು. ನಾಯಿಯ ವಜೆನಲ್ ಸ್ವಾಬ್ ಅನ್ನ ಸಂಗ್ರಹಿಸಿ ಇದೀಗ FSLಗೂ ಕೂಡ ರವಾನೆ ಮಾಡಲಾಗಿದೆ. ಅಸಹಜ ಲೈಂಗಿಕ ದೌರ್ಜನ್ಯ ಆಗಿದೆಯಾ ಇಲ್ವಾ ಅನ್ನುವಂತಹ ತನಿಖೆಯನ್ನ ಮಾಡಲಾಗ್ತಾ ಇದ್ದು, ವರದಿ ಬಳಿಕ ಆರೋಪಿಗಳ ಪತ್ತೆಗೆ
ಕ್ರಮ ಕೈಗೊಳ್ಳಲು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಯೋಚನೆ ಮಾಡೋದಿಕ್ಕೂ ಸಾಧ್ಯ ಇಲ್ಲ, ಈ ರೀತಿಯಾಗಿ ಕೂಡ ನಡೆಯುತ್ತೆ, ಈ ರೀತಿಯಾಗಿಯೂ ನಡೆಸ್ಕೊಳ್ತಾರೆ, ಈ ತರದ ಒಂದು ಮನಸ್ಥಿತಿ ಇದೆ ನಮ್ಮವರಲ್ಲಿ ಅನ್ನೋದನ್ನ ಯೋಚನೆ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಆ ಥರದ ಕೃತ್ಯವನ್ನ ಎಸಗಿರೋದು, ನಾಯಿಯ ಜೊತೆ ಅಸಹಜ ಲೈಂಗಿಕ ಕ್ರಿಯೆ ನಡೆಸಿದ್ದಾರೆ ಅನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ದೂರನ್ನ ದಾಖಲಿಸಲಾಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ದೂರಿನಲ್ಲಿ ಏನೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ, ಪೊಲೀಸರಿಗೆ ಸದ್ಯಕ್ಕೆ ಯಾವೆಲ್ಲ ಮಾಹಿತಿಗಳು ಲಭ್ಯ ಆಗಿದೆ, ಯೋಚನೆ ಮಾಡೋದಿಕ್ಕೂ ಕೂಡ ಸಾಧ್ಯ ಇಲ್ಲದಂತಹ ಒಂದು ಘಟನೆ ಇದು, ಯಾರು ಮಾಡಿರೋದು, ಪೊಲೀಸರು ಇದೀಗ ಯಾವ ರೀತಿಗೆ ತನಿಖೆ ಮಾಡ್ತಿದ್ದಾರೆ? ಖಂಡಿತವಾಗ್ಲೂ ನವಿತಾ, ಇಡೀ ನಾಗರಿಕ ಸಮಾಜವೇ ಒಂದು ರೀತಿ ತಲೆ ತಗ್ಗಿಸುವಂತಹ ಒಂದು ಘಟನೆ ಇದು ಅಂತಲೇ ಹೇಳ್ಬೋದು. ಅದು ಕೂಡ ಅಷ್ಟೇ, ಬೀದಿ ನಾಯಿಗಳ ಮೇಲೆ ಕಾಮುಕರ ಕಂಡು ಬಿದ್ದಿರುವಂಥದ್ದು. 4 ಜನರು ಆ ಒಂದು ಬೀದಿ ನಾಯಿಯ ಮೇಲೆ ಅತ್ಯಾಚಾರವನ್ನು ಕೂಡ ಅಷ್ಟು ಈಗಾಗಲೇ ಮಾಡಿದ್ದಾರೆ ಅನ್ನುವಂಥ ಒಂದು ಗಂಭೀರ ಆರೋಪವನ್ನು ದಿತಿಪ್ರಿಯಾ ಅನ್ನುವಂಥವ್ರು ಮಹಿಳೆ ಮಾಡಿರುವಂಥದ್ದು. ಇನ್ನು ಈ ಒಂದು ಘಟನೆ ನಡೆದಿರುವಂತಹದ್ದು ಕಳೆದ ತಿಂಗಳು 14ನೇ ತಾರೀಕಿನಂದು. ಅದು ಕೂಡ ಅಷ್ಟೇ ವರ್ತೂರು ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಕೊಡತಿ ಅನ್ನುವಂಥ ಒಂದು ಗ್ರಾಮದ ಬಳಿ ಒಂದು ಘಟನೆ ಆಗಿರುತ್ತೆ. ಇನ್ನು ಆ ಒಂದು ಘಟನೆಯನ್ನು ಕಣ್ಣಾರೆ ಕಂಡಂತಹ ದ್ಯುತಿಪ್ರಿಯಾ ಎನ್ನುವಂತಹ ಮಹಿಳೆಯು ಕೂಡ ಅಷ್ಟೇ ಈಗಾಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರನ್ನು ಕೊಡ್ತಾರೆ. ಆ ಒಂದು ದೂರಿನಲ್ಲಿಯೂ ಕೂಡ ಅಷ್ಟೇ ಆಕೆ ಬಹಳ ಸ್ಪಷ್ಟವಾಗಿ ಮೆನ್ಷನ್ ಮಾಡಿರುವಂತಹದ್ದು, ಬೀದಿ ನಾಯಿಗಳನ್ನು ಸುಮಾರು 4 ಜನರು ಅದರ ವಿರುದ್ಧ, ಅಂದರೆ ಬೀದಿ ನಾಯಿಯ ಮೇಲೆ ಕ್ರೌರ್ಯವನ್ನು ಮೆರೀತಾ ಇದ್ರು, ಅತ್ಯಾಚಾರವನ್ನು ಮಾಡ್ತಿದ್ರು ಅನ್ನುವಂಥದ್ದನ್ನು ಆಕೆ ದೂರಿನಲ್ಲಿ ಉಲ್ಲೇಖವನ್ನು ಮಾಡಿದರೆ, ಪೊಲೀಸರು ಹೋಗಿ ಕೂಡ ಅಷ್ಟೇ ಘಟನಾ ಸ್ಥಳಕ್ಕೆ ಪರಿಶೀಲನೆಯನ್ನು ಮಾಡ್ತಾರೆ. ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಘಟನೆ ನಡೆದಿರುವಂತಹದ್ದು ಬೆಳ್ಳಂದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಅಲ್ಲಿಂದ ಪ್ರಕರಣವನ್ನು ವರ್ಗಾವಣೆ ಮಾಡ್ತಾರೆ. ವರ್ಗಾವಣೆ ಆದಂತಹ ಬಳಿಕ ಬೆಳ್ಳಂದೂರು ಪೊಲೀಸರು ಕೂಡ ಅಷ್ಟೇ ಹಿರಿಯ ಅಧಿಕಾರಿಗಳಿಗೆ ಗಮನವನ್ನು ಕೊಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಬಹಳ ಸೀರಿಯಸ್ ಆಗಿ ತಗೊಂಡು ಇನ್ವೆಸ್ಟಿಗೇಷನ್ ಮಾಡುವಂತೆ ಸೀನಿಯರ್ ಆಫೀಸರ್ಸ್ ಕೂಡ ಹೇಳಿರುವಂಥದ್ದು. ಇಮಿಡಿಯೇಟ್ ಆಗಿ ಘಟನೆ ನಡೆದಂಥ ಸ್ಥಳಕ್ಕೆ ಹೋಗ್ತಾರೆ. ಅಲ್ಲಿನ CC ಕ್ಯಾಮ್ರಾಗಳನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ಯಾಕಂದರೆ ದೂರು ಕೊಟ್ಟಂಥ ಬಳಿಕ ನಾಯಿ ಕೂಡ ಅಷ್ಟೇ ಕಾಣ್ತಾ ಇಲ್ಲ ಅನ್ನುವಂಥದ್ದು ಮಹಿಳೆ ಆರೋಪವನ್ನು ಮಾಡಿರ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ಆ ನಾಯಿ ಎಲ್ಲಿದೆ ಅನ್ನುವಂಥದ್ದು ಹುಡುಕಾಟವನ್ನು ಮಾಡ್ತಾರೆ. ಸುಮಾರು 2-3 ದಿನಗಳ ಕಾಲ ಹುಡುಕಾಟ ಮಾಡಿದಂಥ ಬಳಿಕ ನಾಯಿ ಪತ್ತೆ ಆಗುತ್ತೆ. ನಾಯಿಗೆ ಸೂಕ್ತವಾದಂಥ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡಿಸಿದಂಥ ಬಳಿಕ ಅದನ್ನು ವೆಜಿನೈಲ್ ಸ್ವ್ಯಾಬನ್ನು ಕೂಡ ಈಗಾಗಲೇ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅದನ್ನು ಈಗಾಗಲೇ FSLಗೂ ಕೂಡ ಕಳಿಸಿರುವಂಥದ್ದು. ಇಲ್ಲಿ ಪ್ರಾಥಮಿಕವಾಗಿ ನಾಯಿಗೆ ಅತ್ಯಾಚಾರ ಆಗಿದೆಯಾ ಇಲ್ವಾ ಅನ್ನುವಂಥದ್ರ ಜೊತೆಗೆ ಒಂದು ವೇಳೆ ಅತ್ಯಾಚಾರ ಆಗಿತ್ತು ಅಂತಂದ್ರೆ ಅದು ಯಾರು ಅತ್ಯಾಚಾರ ಮಾಡಿರುವಂಥದ್ದು, ಅಥವಾ ಮನುಷ್ಯರು ಅತ್ಯಾಚಾರವನ್ನು ಮಾಡಿದೆ ಅಥವಾ ಪ್ರಾಣಿಗಳ ಮುಖಾಂತರವಾಗಿ ಅತ್ಯಾಚಾರ ಆಗಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳುವಂಥ ಒಂದು ಕಾರಣಕ್ಕೋಸ್ಕರ FSLಗೆ ಈಗಾಗಲೇ ವೆಜಿನಲ್ ಸ್ವಾಬನ್ನು ಕಳಿಸ್ಕೊಟ್ಟಿದ್ದಾರೆ. ಅದರ ರಿಪೋರ್ಟ್ ಬಂದಂತಹ ಬಳಿಕ ಒಂದು ವೇಳೆ ಏನಾದರೂ ಅತ್ಯಾಚಾರ ಆಗಿದೆ, ಮನುಷ್ಯರಿಂದಲೇ ಈ ಒಂದು ಅತ್ಯಾಚಾರ ನಡೆದಿದೆ ಅನ್ನುವಂಥದ್ದು ಏನಾದರೂ ರಿಪೋರ್ಟ್ ಬಂದಂಥ ಬಳಿಕ ಈ ಒಂದು ಪ್ರಕರಣ ಮತ್ತೊಂದು ಆಯಾಮದಲ್ಲಿ ಇನ್ವೆಸ್ಟಿಗೇಷನನ್ನು ಮಾಡ್ತಾರೆ. ಸದ್ಯಕ್ಕೆ ಆ 4 ಜನರ ಮಹಿಳೆ ಆರೋಪ ಮಾಡಿದಂತೆ ಯಾರು ಅತ್ಯಾಚಾರವನ್ನು ಮಾಡಿದ್ರು ಅವರನ್ನು ಹುಡುಕಾಟ ಮಾಡುವಂಥ ಒಂದು ಕೆಲಸಕ್ಕೆ ಮುಂದಾಗ್ತಾರೆ. ಸದ್ಯಕ್ಕೆ ಈಗಾಗಲೇ ಪೊಲೀಸರು ಕೂಡ ಪ್ರಕರಣವನ್ನೇನೋ ಸೀರಿಯಸ್ ಆಗಿ ತಗೊಂಡಿದ್ರು ಕೂಡ ಅದರ ಒಂದು FSL ರಿಪೋರ್ಟ್ ಬರಲಿ ಅಂತ ಕಾಯ್ತಿದ್ದಾರೆ. ಬಹುತೇಕ ಈ ವಾರದ ಒಳಗಾಗಿ FSL ರಿಪೋರ್ಟ್ ಕೂಡ ಅಷ್ಟೇ ಕೈಗೆ ಸೇರುತ್ತೆ. FSL ರಿಪೋರ್ಟ್ ಬಂದಂಥ ಬಳಿಕ ಆರೋಪಿಗಳ ಪತ್ತೆಗೂ ಕೂಡ ಅಷ್ಟೇ ಪೊಲೀಸರು ಬಲೆ ಬೀಸ್ತಾರೆ. ಒಂದು ರೀತಿ ನಿಜಕ್ಕೂ ಕೂಡ ಅಷ್ಟೇ ಆಶ್ಚರ್ಯ ಅನಿಸುತ್ತೆ. ಯಾಕಂದರೆ ಇಂತಹ ಒಂದು ನಾಗರಿಕ ಸಮಾಜದಲ್ಲಿ ಈ ರೀತಿಯಾದಂಥ ನೀಚರಿರ್ತಾರೆ, ಈ ರೀತಿಯಾದಂಥ ರೇಪಿಸ್ಟ್ ಇರ್ತಾರೆ ಅಂತಂದರೆ ಬಹುತೇಕ ಈ ಒಂದು ಸಮಾಜ ಎಲ್ಲಿಗೆ ಹೋಗ್ತಾ ಇದೆ ಮತ್ತು ಏನು ಸಂದೇಶವನ್ನು ಜನರಿಗೆ ಕೊಡ್ತಾರೆ ಅನ್ನುವಂಥದ್ದು ಕೂಡ ಅಷ್ಟೇ ಈ ಒಂದು ಪ್ರಕರಣದ ಮುಖಾಂತರವಾಗಿ ನಾವು ನೋಡ್ಬೋದು. ನವಿತಾ, ಓಕೆ, ಥ್ಯಾಂಕ್ ಯು ಮಂಜು ಆರ್ಯ ಡೀಟೇಲ್ಸ್ಗೆ. ಬೆಳಗಾವಿಯಲ್ಲಿ ರಾಜ್ಯೋತ್ಸವದ ವೇಳೆ ಚೂರಿ ಇರಿತ, 5 ಮೇಲೆ ಚೂರಿಯಿಂದ ಇರಿದಿದ್ದಾರೆ ದುಷ್ಕರ್ಮಿಗಳು. 5 ಬಿಮ್ಸ್ಗೆ ದಾಖಲಾಗಿದ್ದು 3 ಡಿಸ್ಚಾರ್ಜ್ ಆಗಿದ್ದಾರೆ. ಬೆಳಗಾವಿಯಲ್ಲಿ ರಾಜ್ಯೋತ್ಸವದ ಸಂದರ್ಭದಲ್ಲಿ ಚೂರಿ ಇರಿತ ಆಗಿದ್ದು, ಚೂರಿ ಇರಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 5 ಮೇಲೆ ದುಷ್ಕರ್ಮಿಗಳು ಇರಿದಿದ್ದಾರೆ. ಇದೀಗ 5 ಬಿಮ್ಸ್ಗೆ ದಾಖಲು ಮಾಡಲಾಗಿದೆ. ಅದರಲ್ಲಿ 3 ಡಿಸ್ಚಾರ್ಜ್ ಕೂಡ ಆಗಿದ್ದಾರೆ. ಕೆಲವರಿಗೆ ಹೊಟ್ಟೆಗೆ, ಇನ್ನೂ ಕೆಲವರಿಗೆ ಬೆನ್ನಿಗೆ ಚಾಕುವಿನಿಂದ ಇರಿಯಲಾಗಿದೆ. ಚಾಕು ದಾಳಿಗೆ ತುತ್ತಾದವರು ಪ್ರಾಣಾಪಾಯದಿಂದ ಸದ್ಯಕ್ಕೆ ಪಾರಾಗಿದ್ದಾರೆ ಅನ್ನುವ ಮಾಹಿತಿ ಈಗ ಆಲ್ರೆಡಿ ಲಭ್ಯ ಆಗಿದ್ದು, ಕನ್ನಡ ಪ್ರೇಮಿಗಳು ಕುಣಿದು ಕುಪ್ಪಳಿಸುತ್ತಿದ್ದಾಗ ಚಾಕು ಇರಿಯಲಾಗಿದೆ. ಗುರುನಾಥ್ ವಕ್ಕುಂದ, ಸಚಿನ್ ಕಾಂಬಳೆ, ಲೋಕೇಶ್ ಬೆಟಗೇರಿ, ವಿನಾಯಕ್ ಹಾಗೂ ನಜೀರ್ ಪಠಾಣಿಗೆ ಚಾಕು ಇರಿಯಲಾಗಿದೆ. ಬೆಳಗಾವಿಯ APMC ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಖುಷಿಯಲ್ಲಿದ್ದಂತಹ, ಆ ಒಂದು ರಾಜ್ಯೋತ್ಸವನ ಆಚರಣೆ ಮಾಡ್ತಾ ಇದ್ದಂತಹ
ಸಂದರ್ಭದಲ್ಲಿ ಚಾಕುವನ್ನ ಇರಿಯಲಾಗಿರೋದು. 5 ಚಾಕುವನ್ನ ಇರಿಯಲಾಗಿದೆ. ಇದೀಗ 3 ಡಿಸ್ಚಾರ್ಜ್ ಮಾಡಲಾಗಿದೆ ಆಸ್ಪತ್ರೆಯಿಂದ. ಇನ್ನು 2 ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ರಾಜ್ಯೋತ್ಸವದ ವೇಳೆ ಇಂತಹ ಒಂದು ಘಟನೆ ನಡೆದಿರೋದು ಒಂದು ರೀತಿಯಲ್ಲಿ ಆತಂಕಕ್ಕೂ ಕೂಡ ಕಾರಣ ಆಗಿತ್ತು. ಯಾಕೆ ಈ ತರದ ಒಂದು ಘಟನೆ ಈ ಸಂದರ್ಭದಲ್ಲಿ ನಡೆದಿದೆ, ಏನು ಇದರ ಹಿಂದೆ ಏನು ಉದ್ದೇಶ ಇದೆ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಕೆಲವರಿಗೆ ಹೊಟ್ಟೆಗೆ, ಕೆಲವರಿಗೆ ಬೆನ್ನಿಗೆ ಚಾಕು ಇರಿದಿದ್ದು, ಚಾಕು ದಾಳಿಗೆ ತುತ್ತಾದವರು ಈಗ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ಯಾಕೆ ಈ ಒಂದು ಘಟನೆ ನಡೆದಿದೆ? ಇದೇನಾದ್ರೂ ವೈಯಕ್ತಿಕ ದ್ವೇಷಕ್ಕೆ ಆಗಿರುವಂತಹ ಘಟನೆನಾ? ಇದೀಗ ಗಾಯಗೊಂಡವರ ಸ್ಥಿತಿ ಹೇಗಿದೆ? ಪೊಲೀಸರ ತನಿಖೆ ಯಾವ ರೀತಿಯಾಗಿ ನಡೀತಿದೆ? ನವಿತಾಜ, ನಿನ್ನೆ ರಾತ್ರಿ 9 ಗಂಟೆ ಅಷ್ಟೊತ್ತಿಗೆ ಬೆಳಗಾವಿಯ ಸದಾಶಿವನಗರದ ಲಕ್ಷ್ಮೀ ಕಾಂಪ್ಲೆಕ್ಸ್ ಬಳಿಯಲ್ಲಿ ಒಂದು ಚಾಕು ಆಗಿರ್ತಕ್ಕಂಥದ್ದು. ಚಾಕು ಇರದಲ್ಲಿ 4 ಜನಕ್ಕೂ ಗಾಯ ಆಗಿತ್ತು. ಇಬ್ಬರನ್ನ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಗೆ ದಾಖಲಿಸಿದ್ರು. ಇನ್ನುಳಿದವರನ್ನ KLE ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿತ್ತು. ವೈಯಕ್ತಿಕ ಕಾರಣ ಹಿನ್ನೆಲೆಯಲ್ಲಿ ಘಟನೆ ನಡೆದಿರೋ ಬಗ್ಗೆ ಅನುಮಾನಗಳು ವ್ಯಕ್ತವಾಗಿವೆ. ಯಾಕಂದ್ರೆ ನಿನ್ನೆ ಬೆಳಗಾವಿಯಲ್ಲಿ ಸುಮಾರು ಲಕ್ಷಾಂತರ ಜನ ಇದ್ರು. ಆ ಸಂದರ್ಭದಲ್ಲಿ ಯಾರು ಈ ಕೃತ್ಯವನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ಈಗ ಹುಡುಕೋದು ಪೊಲೀಸರಿಗೆ ದೊಡ್ಡ ಚಾಲೆಂಜ್ ಆಗಿದೆ. ಈ ಬಗ್ಗೆ APMC ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರ್ತಕ್ಕಂಥದ್ದು ಮತ್ತು ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರ್ಸೆ ನಿನ್ನೆ ಘಟನಾ ಸ್ಥಳಕ್ಕೆ ಮತ್ತೆ ಬಿಮ್ಸ್ ಆಸ್ಪತ್ರೆಗೆ ಭೇಟಿ ಕೊಟ್ಟು ಮಾಹಿತಿ ಪಡೆಯುವಂತ ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈಗ ಆರೋಪಿಗಳ ಬಂಧನಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಮತ್ತು ಘಟನೆಯಲ್ಲಿ ಗಾಯಗೊಂಡಂತ ಓರ್ವನನ್ನ ಈಗ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಾಗಿದೆ. ಇನ್ನೋರ್ವರಿಗೆ ಬೆಳಗಾವಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಮುಂದುವರಿಸಲಾಗಿದೆ. ನವಿತಾಜ್, ಈಗ ಚಂದ್ರಕಾಂತ್, ಈಗ ಒಂದ್ ಕಡೆ ಇಂತಹ ಒಂದು ದೊಡ್ಡ ಮಾಬ್ ಇರುವಂತಹ ಸಂದರ್ಭದಲ್ಲಿ ಸಾಕಷ್ಟು ಪೊಲೀಸ್ ವ್ಯವಸ್ಥೆ ಕೂಡ ಇರುತ್ತೆ. ಅಂತಹ ಸಂದರ್ಭದಲ್ಲೂ ಇದು ನಡೆದಿರೋದ ಪ್ರಮುಖವಾಗಿ ಈಗ ರಾಜ್ಯದ ಸಂದರ್ಭದಲ್ಲೇ ಬೇರೆ ಏನಾದ್ರೂ ಈ ಚಾಕು ಇರ್ತಾ ಇರೋದು, ಬೇರೆ ಆಂಗಲ್ ಅನ್ನ ಏನಾದ್ರೂ ಪಡ್ಕೊಳ್ತಾ ಇದೆಯಾ, ಹೇಗೆ? ನವಿತಾಜನ್, ನಿನ್ನೆ ಈ ರಾಜ್ಯೋತ್ಸವದ ಮೆರವಣಿಗೆಯಲ್ಲಿ ಲಕ್ಷಾಂತರ ಜನ ಪಾಲ್ಗೊಂಡಿರ್ತಕ್ಕಂಥದ್ದು ಮತ್ತು ಅನೇಕ ಯುವಕರು ಮದ್ಯಪಾನವನ್ನ ಮಾಡಿ ಸಹ ಬಂದಿದ್ರು. ಹೀಗಾಗಿ ಅನೇಕ ಕಡೆಗಳಲ್ಲಿ ಸಣ್ಣ ಪುಟ್ಟ ಘಟನೆಗಳು ಆಗಿರ್ತಕ್ಕಂಥದ್ದು. ಇನ್ನು ಚೆನ್ನಮ್ಮ ವೃತ್ತದಲ್ಲಿ ಯುವಕನೋರ್ವ ಚಾಕು ತಗೊಂಡು ಓಡಾಡ್ತಿದ್ದವನ್ನ ವಶಕ್ಕೆ ಪಡೆಯಲಾಗಿದೆ. ಏನು ವೈಯಕ್ತಿಕ ಹಿನ್ನೆಲೆಯಲ್ಲಿ ಆಗಿದೆಯಾ ಅಥವಾ ಬೇರೆ ಏನಾದ್ರೂ ಇದಕ್ಕೆ ಕಾರಣ ಇದೆ ಅನ್ನೋ ಬಗ್ಗೆ ಈಗ APMC ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇದು ಈ ಸದಾಶಿವನಗರದಲ್ಲಿ 2 ಕಡೆಗಳಲ್ಲಿ ಇವರು ವಾಗ್ವಾದವನ್ನು ಮಾಡಿದ್ರು. ಬಳಿಕ ಯುವಕರನ್ನ ಕರೆಸಿ ಈ ರೀತಿ ಹಲ್ಲೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಸದ್ಯ ಮಾಹಿತಿ ಸಿಕ್ಕಿದೆ. ಆ ನಿಟ್ಟಿನಲ್ಲಿ ಈಗ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ನಗರ ಪೊಲೀಸ್ ಆಯುಕ್ತರು ಕೂಡ ಶೀಘ್ರದಲ್ಲಿ ಆರೋಪಿಗಳನ್ನ ಬಂಧಿಸ್ತೀವಿ ಅಂತ ಹೇಳಿ ನಿನ್ನೆ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಆರೋಪಿಗಳ ಸುಳಿವು ಕೂಡ ಪೊಲೀಸರಿಗೆ ಸಿಕ್ಕಿದೆ. ಯಾವ ಕಾರಣಕ್ಕಾಗಿ ಆಯ್ತು ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ಸ್ಪಷ್ಟನೆ ನೀಡಬೇಕಿದೆ. ನವಿತಾಜನ್, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ಡೀಟೇಲ್ಸ್ಗೆ. ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಕಳುಹಿಸಿದ್ದ ಅಭಿಯಾನ ಮಾಡ್ತಾರೆ ನಮ್ಮ ಜನಪ್ರತಿನಿಧಿಗಳು. ಆದ್ರೆ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಹೇಗಿದೆ? ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಜೀವ ಭಯದಲ್ಲೇ ಓದಬೇಕಾದಂತಹ ಪರಿಸ್ಥಿತಿ ಇದೆ. ಗಂಭೀರತೆ ಗೊತ್ತಿದ್ರೂ ಕೂಡ ಅಧಿಕಾರಿಗಳು ಮಾತ್ರ ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ ಅನ್ನುವ ರೀತಿಯಲ್ಲಿ ಮೌನಕ್ಕೆ ಶರಣಾಗಿದ್ದಾರೆ. ನಮ್ಮ ಮಕ್ಕಳೇನು ಸರ್ಕಾರಿ ಶಾಲೆಯಲ್ಲಿ ಓದ್ತಿಲ್ವಲ್ಲ, ನಾವ್ಯಾಕೆ ತಲೆ ಕೆಡಿಸ್ಕೊಳ್ಬೇಕು ಅನ್ನುವಂತಹ ಒಂದು ಯೋಚನೆ ಇವರ ತಲೆಯಲ್ಲಿ ಇದ್ದ ಹಾಗೆ ಕಾಣಿಸ್ತಾ ಇದೆ. ಸರ್ಕಾರಿ ಶಾಲೆಗಳ ದುರಸ್ತಿಗೆ ಯಾಕಿಷ್ಟು ನಿರ್ಲಕ್ಷ್ಯ? ಕೋಲಾರದ ಕೋತಾಂಡಹಳ್ಳಿಯ ಸರ್ಕಾರಿ ಶಾಲೆಯ ಪರಿಸ್ಥಿತಿಯನ್ನ ಇದೀಗ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಶಾಲೆ ಕೊಠಡಿಯ ಪ್ಲಾಸ್ಟಿಕ್ ಕುಸಿದು ಬೀಳ್ತಾ ಇದೆ. ಅಪಾಯದ ಅಡಿಯಲ್ಲೇ ಕೂತು ಪಾಠವನ್ನ ಕೇಳಬೇಕು ಮಕ್ಕಳು. ಅಂತಹ ಪರಿಸ್ಥಿತಿಯಲ್ಲೇ ಪಾಠ ಕೇಳ್ತಿದ್ದಾರೆ ಮಕ್ಕಳು. ಇದರ ಬಗ್ಗೆ ಸೆಪ್ಟೆಂಬರ್ 13ರಂದೇ ನ್ಯೂಸ್ 18 ಕನ್ನಡ ವಿಸ್ತೃತವಾದ ವರದಿಯನ್ನು ಕೂಡ ಪ್ರಸಾರ ಮಾಡಿದೆ. ಶಾಲೆ ದುರಸ್ತಿಯ ಭರವಸೆಯನ್ನ ನೀಡಿದ್ರು BEO ಮಧುಮಾಲತಿ. GDPIಗೆ ಪತ್ರವನ್ನ ಬರೆದಿದ್ದಾರೆ ಕ್ಷೇತ್ರ ಶಿಕ್ಷಣಾಧಿಕಾರಿ. ಆದ್ರೆ ಕೊಠಡಿ ರಿಪೇರಿಗೆ ಪತ್ರ ಬರೆದ್ರೂ ಕೂಡ ಕ್ರಮ ಕೈಗೊಳ್ತಾ ಇಲ್ಲ. 1.5 ತಿಂಗಳಿನಿಂದ ಶಾಲೆ ರಿಪೇರಿಗೆ ಮುಂದಾಗಿಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕರವೇ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದೆ. ಸರ್ಕಾರಿ ಶಾಲೆಗಳೆಲ್ಲ ಮುಚ್ಚಬೇಕು, ಈ ಖಾಸಗಿ ಶಾಲೆಗಳ ಒಂದು ಬೆಳವಣಿಗೆ ಆಗೋದಕ್ಕೆ ಇವರು ಅವ್ರ ಹತ್ರ ಲಂಚ ತಗೊಳ್ತಾರೇನೋ ಅನಿಸ್ತಾ ಇದೆ. ಯಾಕಂದರೆ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡ್ತಾ ಇಲ್ಲ, ಅದು ಚಾವಣಿ ಎಲ್ಲ ಬಿದ್ದು ಹೋಗ್ತಾ ಇದೆ, ತಲೆ ಮೇಲೆ ಮಕ್ಕಳ ತಲೆ ಮೇಲೆ ಬಿದ್ದು ಇದಾಗ್ತಾ ಇದೆ. ಹೊರಗಡೆ ಕರ್ಕೊಂಬಂದು ಕೂರಿಸ್ಕೊಳ್ಳಿ ಅಂತಂದಾಗ ಹೊರಗಡೆ ಕೂರಿಸ್ಕೊಂಡಾಗ ನಾವು ಪೋಷಕರು ಏನು ಮಾಡ್ತೀವಿ, ಹೊರಗಡೆ ಕಳಿಸಲ್ಲ ಅಂತೇಳಿ ಹೇಳ್ತೀವಿ. ಈ ಥರ ಸಮಸ್ಯೆ ಇರೋದ್ರಿಂದ ಏನು BO ಆಗಿರ್ಬೋದು, ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರೇ ಆಗಿರ್ಬೋದು, 1 ತಿಂಗಳಾಗಿದೆ ದೂರು ಕೊಡು. 1 ತಿಂಗಳಿಂದ ಯಾವುದೇ ರೀತಿಯ ಕ್ರಮ ತಗೊಂಡಿಲ್ಲ. ಯಾಕೆ ಬಡವ್ರ ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿ ಸತ್ತೋಗಿ ಸರ್ಕಾರಿ ಶಾಲೆಗಳಲ್ಲಿ ಯಾರು ಮಕ್ಕಳು ಕಳಿಸಬಾರ್ದು, ಸರ್ಕಾರಿ ಶಾಲೆಗಳೆಲ್ಲ ಮುಚ್ಚಿಬಿಟ್ಟು
ಹಾಗಾದ್ರೆ ಕೋಲಾರದ ಕೂತಂಡಹಳ್ಳಿಯ ಶಾಲೆಯ ಪರಿಸ್ಥಿತಿ ಹೇಗಿದೆ, ಮಕ್ಕಳು ಯಾವ ರೀತಿಯಾಗಿ ಜೀವ ಭಯದಲ್ಲೇ ಪಾಠವನ್ನ ಕೇಳಬೇಕಾದ ಪರಿಸ್ಥಿತಿ ಅನ್ನೋದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಪ್ರತ್ಯಕ್ಷ ವರದಿಯ ಮೂಲಕ ಕೊಟ್ಟಿದ್ದಾರೆ ನಮ್ಮ ಕೋಲಾರ ರಿಪೋರ್ಟರ್ ರಘುರಾಜ್. ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಸುಧಾರಣೆ ಆಗಬೇಕು, ಸರ್ಕಾರಿ ಶಾಲೆಗಳು ಮತ್ತಷ್ಟು ಹೆಚ್ಚು ಅಭಿವೃದ್ಧಿ ಆಗಬೇಕು, ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಒಂದು ದಾಖಲಾತಿ ಪ್ರಮಾಣ ಹೆಚ್ಚಬೇಕು. ಇದೇ ನಿಟ್ಟಿನಲ್ಲಿ ನಿಮ್ಮ ನ್ಯೂಸ್ 18 ಕನ್ನಡ ವತಿಯಿಂದ ಸರ್ಕಾರಿ ಶಾಲೆಗಳನ್ನು ಉಳಿಸುವಂತಹ ನಿಟ್ಟಿನಲ್ಲಿ ಒಂದು ಅಭಿಯಾನವನ್ನು ಮಾಡ್ತಾ ಇದ್ದೀವಿ. ಅದೇ ನಿಟ್ಟಿನಲ್ಲಿ ಕಳೆದ ಸೆಪ್ಟೆಂಬರ್ನಿಂದ ಇಲ್ಲಿವರೆಗೂ ಕೂಡ ನಾವು ಸರ್ಕಾರಿ ಶಾಲೆಗಳ ಒಂದು ದುಸ್ಥಿತಿ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತರುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ಕಳೆದ ತಿಂಗಳು ಕೋಲಾರ ತಾಲೂಕಿನ ಕೂತಂಡಹಳ್ಳಿ ಗ್ರಾಮದ ಏನು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಒಂದು ದುಸ್ಥಿತಿಯ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ವಿ. ಆದರೂ ಕೂಡ ಅಧಿಕಾರಿಗಳು ಏನು ಈ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಕೇವಲ ಪರಿಶೀಲನೆ ಮಾಡಿದ್ದು ಬಿಟ್ಟರೆ ಇದುವರೆಗೂ ಕೂಡ ಈ ಒಂದು ಶಾಲೆಯ ರಿಪೇರಿ ಕಾರ್ಯವನ್ನು ಇನ್ನೂ ಕೂಡ ಆರಂಭ ಮಾಡಿಲ್ಲ. ಅಂತ ಕೊಠಡಿಯನ್ನು ನೋಡಿದ್ರೆ ಖಂಡಿತ ನೀವು ಬೆಚ್ಚಿ ಬೀಳ್ತೀರಾ. ನೋಡಿ, ಮಕ್ಕಳ ಒಂದು ತಲೆ ಮೇಲೆ ಇರತಕ್ಕಂಥ ಮೇಲ್ಚಾವಣಿಯ ಪ್ಲಾಸ್ಟಿಂಗ್ ಏನಿದೆ ಸುಮಾರು ಭಾಗಶಃ ಕಿತ್ತು ಬಂದಿದೆ. ಇದನ್ನೇ ನಾವು ರಿಪೇರಿ ಮಾಡಿಕೊಡಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಅವರ ಗಮನಕ್ಕೆ ತಂದಿದ್ವಿ. ಕೂಡಲೇ ಏನು ಎಚ್ಚೆತ್ತಂತಹ BEO ಮಧುಮಾಲತಿ ಪಡುವಣೆಯವರು ಏನು ಮುರುದಿನ ವೇಳೆಗೆ ಭೇಟಿಯನ್ನು ಕೊಟ್ಟು ಏನು ಕೂಡಲೇ ಈ ಒಂದು ಮೇಲ್ಚಾವಣಿಯನ್ನು ರಿಪೇರಿ ಮಾಡಿಕೊಡಿ ಅಂತಕ್ಕಂಥ ಅವ್ರ ಗಮನಕ್ಕೆ ತಂದಿದ್ರು. ಆದರೂ ಕೂಡ ಏನು ಈ ಒಂದು ಸುದ್ದಿ ಮಾಡಿ ಮತ್ತು ಅಧಿಕಾರಿಗಳ ಗಮನಕ್ಕೆ ತಂದು ಏನು 2-3 ವಾರ ಕಳೆದರೂ ಕೂಡ ಇನ್ನೂ ಕೂಡ ಈ ಒಂದು ಶಾಲೆಯ ಒಂದು ಮೇಲ್ಚಾವಣಿಯ ಒಂದು ಪ್ಲಾಸ್ಟಿಂಗ್ ಏನಿದೆ ಅದು ದುರಸ್ತಿ ಮಾಡುವಂಥ ಕೆಲಸವನ್ನು ಮಾಡಿಲ್ಲ. ಮತ್ತು ಈ ಒಂದು ಕೊಠಡಿ ನಿರ್ಮಾಣ ಮಾಡಿ ಬಹಳಷ್ಟು ವರ್ಷಗಳಾಗಿದೆ. ಹಾಗೆ ಈ ಕೊಠಡಿಯ ಒಂದು ಏನು ಬೋರ್ಡ್ ಏನಿದೆ ಆ ಒಂದು ಬೋರ್ಡ್ನ ಒಂದು ಗೋಡೆ ಏನಿದೆ ಆ ಗೋಡೆ ಕೂಡ ಈಗಾಗಲೇ ಬ್ರಿಕ್ ಬಿಟ್ಟಿರ್ತಕ್ಕಂಥದ್ದು ನೀವು ಗಮನಿಸ್ಬೋದು. ಬೋರ್ಡ್ನಲ್ಲಿ ಕೂಡ ಮಧ್ಯಭಾಗದಲ್ಲಿ ಬ್ರಿಕ್ ಬಿಟ್ಟಿದೆ. ಹಾಗಾಗಿನೇ ಒಂದು ಸುಸರ್ಜಿತವಾಗಿ ಮಕ್ಕಳು ಪಾಠವನ್ನು ಕೇಳಲಿಕ್ಕೂ ಕೂಡ ಆಗೋದಿಲ್ಲ. ನಮ್ಮ ಸರ್ಕಾರಿ ಶಾಲೆಗೆ ಬರ್ತಕ್ಕಂಥ ಮಕ್ಕಳಿದ್ದಾರೆ, ಎಲ್ಲರೂ ಕೂಡ ಬಡ ಮಕ್ಕಳಾಗಿದ್ದಾರೆ ಮತ್ತು ಬಡತನದಲ್ಲೇ ಹುಟ್ಟಿ ಏನು ಪೋಷಕರು ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇರ್ತಾರೆ. ಸರ್ಕಾರಿ ಶಾಲೆಯಲ್ಲಿ ಮಕ್ಕಳನ್ನು ಕಳಿಸಿದ್ರೆ ಒಳ್ಳೆ ವಿದ್ಯಾಭ್ಯಾಸ ಸಿಗುತ್ತೆ ಅಂತಕ್ಕಂಥ ಒಂದು ಏನು ಭರವಸೆ ಪೋಷಕರು ಇರ್ತಕ್ಕಂಥದ್ದು. ಹಾಗಾಗಿನೇ ಈ ಒಂದು ಭರವಸೆಯಿಂದ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಕಳಿಸ್ತಾರೆ. ಆದರೆ ಸರ್ಕಾರಿ ಶಾಲೆಯಲ್ಲಿ ಇರತಕ್ಕಂಥ ಮೂಲಭೂತ ಸೌಕರ್ಯಗಳ ಒಂದು ಕೊರತೆಯಿಂದಾಗಿ ಏನು ಕ್ರಮೇಣವಾಗಿ ಒಂದು ಮಕ್ಕಳ ಒಂದು ದಾಖಲಾತಿ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಆದರೆ ಈ ನಿಟ್ಟಿನಲ್ಲಿ ಏನು ಸರ್ಕಾರಿ ಶಾಲೆಗಳಿರ್ತಕ್ಕಂಥ ಒಂದು ಅವ್ಯವಸ್ಥೆ ಸರಿ ಹೋಗಬೇಕು. ಖಂಡಿತ ಈ ಒಂದು ಅವ್ಯವಸ್ಥೆ ಸರಿ ಹೋದರೆ ಈ ಒಂದು ಸರ್ಕಾರಿ ಶಾಲೆಗೆ ದಾಖಲಾತಿ ಪ್ರಮಾಣ ಕೂಡ ಹೆಚ್ಚುತ್ತೆ. ಹಾಗಾಗಿನೇ ನಮ್ಮ ಒಂದು ಕಳಕಳಿ ಕೂಡ ಅದೇ ಆಗಿದೆ. ಹಾಗಾಗಿನೇ ಈ ಒಂದು ಶಾಲೆಯಲ್ಲಿ ನೀವು ಗಮನಿಸ್ಬೋದು ಯಾವ ರೀತಿಯಾಗಿ ಮೇಲ್ಚಾವಣಿಯ ಒಂದು ಪ್ಲಾಸ್ಟಿಂಗ್ ಕಿತ್ತು ಬಂದಿದೆ. ಮತ್ತೆ ನೀವು ಗಮನಿಸ್ಬೋದು ಏನು ಈ ಒಂದು ಮೋಲ್ಡಿಂಗ್ ಹಾಕಿರ್ತಕ್ಕಂಥ ಒಂದು ಕಂಬಿ ಕೂಡ ಈಗಾಗಲೇ ಕಂಡು ಬರ್ತಾ ಇದೆ. ಮತ್ತೆ ಕೊಠಡಿಯ ಒಂದು ಭಾಗದಲ್ಲಿ ಈಗಾಗಲೇ ಸಂಪೂರ್ಣವಾಗಿ ಮೇಲ್ಚಾವಣಿಯ ಪ್ಲಾಸ್ಟಿಂಗ್ ಕಿತ್ತು ಬಂದಿದೆ. ಹಾಗಾಗಿನೇ ಮತ್ತೊಂದು ಭಾಗದಲ್ಲಿ ಮಕ್ಕಳಿಗೆ ಒಂದು ಪಾಠವನ್ನು ಹೇಳ್ಕೊಡ್ತಕ್ಕಂಥ ಒಂದು ಕೆಲಸವನ್ನು ಇಲ್ಲಿರ್ತಕ್ಕಂಥ ಶಿಕ್ಷಕರು ಮಾಡ್ತಾ ಇದ್ದಾರೆ. ಹಾಗಾಗಿನೇ ಈ ಒಂದು ಗಂಭೀರತೆಯನ್ನು ಅರಿತು ನಾವು ಸುದ್ದಿಯನ್ನು ಮಾಡಿ ಶಿಕ್ಷಣ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ಇದ್ರ ಬಗ್ಗೆ ತಂದಿದ್ವಿ. ಆದರೂ ಕೂಡ ಅಧಿಕಾರಿಗಳು ಯಾಕೋ ಇನ್ನೂ ಕೂಡ ಸ್ಪಂದಿಸ್ತಾ ಇಲ್ಲ. ರಘುರಾಜ್, ನ್ಯೂಸ್ 18 ಕೋಲಾರ.